ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನಿನ್ನೆದು ವಿಡಿಯೋ. ಆ್ಯಕ್ಚುಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿನ್ನೆ ಕಡೆ ಕಾರ್ತಿಕ ಸೋಮವಾರ ಇದ್ದಿದ್ದರಿಂದ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರುವಂಥ ಇದು ಧರ್ಮಗಿರಿ ಮಂಜುನಾಥನ ದೇವಸ್ಥಾನಕ್ಕೆ ಹೋಗಿದ್ದೆ. ಕಡೆ ಕಾರ್ತಿಕ ಸೋಮವಾರ ಆಗಿದ್ದರಿಂದ ನೋಡಿ ತುಂಬಾ ರಶ್ ಇತ್ತು ದೇವಸ್ಥಾನದಲ್ಲಿ. ದೀಪ ಹಚ್ಚಕ್ಕೆ ಅಂತ ಸಾವಿರಾರು ಜನ ಇಲ್ಲಿ ಬಂದು ದೀಪನ ಹಚ್ತಾ ಇದ್ರು. ಸೊ ಹಾಗಾಗಿ ನಾನು ಕೂಡ ದೀಪ ಹಚ್ಚಕ್ಕೆ ಅಂತ ದೇವಸ್ಥಾನಕ್ಕೆ ಬೆಳಗ್ಗೆನೇ ಹೋಗಿದ್ದೆ. ಈ ಧರ್ಮಗಿರಿ ಮಂಜುನಾಥನ ದೇವಸ್ಥಾನ ಬೆಂಗಳೂರಲ್ಲಿರುವಂಥ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು. ಇದರ ವಿಶೇಷತೆ ಏನಂದರೆ ಒಳಗಡೆ ಮತ್ತು ಹೊರಗಡೆ ತುಂಬ ವಿಶಾಲವಾದ ಜಾಗ ಇದೆ ಈ ದೇವಸ್ಥಾನದಲ್ಲಿ. ಮತ್ತು ದೇವಸ್ಥಾನದ ಸುತ್ತ ಬರೀ ಹಸಿರಿಂದ ತುಂಬಿಕೊಂಡಿರುವಂಥ ಮರಗಳು, ಗಿಡಗಳು ತುಂಬಾ ಮನಸ್ಸಿಗೆ ಮತ್ತು ಕಣ್ಣಿಗೆ ಮುದ ಕೊಡುತ್ತೆ. ನಿನ್ನೆ ಸೋಮವಾರ, ಕಡೆ ಕಾರ್ತಿಕ ಸೋಮವಾರ ಆಗಿದ್ದರಿಂದ ಎಷ್ಟು ಜನ ಸೇರ್ಕೊಂಡಿದ್ರು ಅಂದರೆ ದೀಪ ಹಚ್ಚಕ್ಕೆ. ದೀಪ ಎಲ್ಲೂ ಇಡಕ್ಕೆ ಕೂಡ ಜಾಗ ಇರಬಾರ್ದು, ಅಷ್ಟು ರಶ್ ಇತ್ತು. ಮೊದಲು ದೀಪ ಹಚ್ಚಿ ಆಮೇಲೆ ದೇವ್ರ ದರ್ಶನಕ್ಕೆ ಹೋದ್ವಿ. ಕ್ಯೂ ಜಾಸ್ತಿ ಇತ್ತು, ಬಟ್ ಆದರೂ ಬೇಗ ಅಲ್ಲಿ ಸಿಸ್ಟಮ್ ಚೆನ್ನಾಗಿತ್ತು, ಬೇಗ ಬೇಗ ಕ್ಯೂ ಮೂವ್ ಆಗ್ತಾ ಇತ್ತು. ಇಲ್ಲಿ ಈಗ ನೀವು ನೋಡ್ತಾ ಇರೋದು ಅರಳಿ ಮರ ಮತ್ತು ಅರಳಿ ಕಟ್ಟೆ. ಅಲ್ಲಿ ನಾಗರಕಲ್ಲು ಕೂಡ ಇದೆ. ಇಲ್ಲೇ ಜನಗಳು ದೀಪ ಹಚ್ತಾ ಇರೋದು ನೋಡಿ. ಇದು ಮುಂಭಾಗ. ಇಲ್ಲಿ ಒಂದು ದೊಡ್ಡ ಗರುಡಗಂಬ ಕೂಡ ಇದೆ. ಕಾರ್ತಿಕ ಮಾಸದಲ್ಲಿ ಪ್ರತಿ ವರ್ಷವೂ ಸೋಮವಾರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಮಯನ ಬಿಡು ಮಾಡಿಕೊಂಡು ಒಂದೇ ಒಂದು ಹಣತೆ ದೀಪ ಆದರೂ ಪರವಾಗಿಲ್ಲ ಶಿವನ ದೇವಸ್ಥಾನಕ್ಕೆ ಬೆಳಗ್ಗೆ ಅಥವಾ ಸಾಯಂಕಾಲ ಹೋಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಹಚ್ಚಿದ್ರೆ ಅದು ಖಂಡಿತವಾಗಿಯೂ ಶಿವನಿಗೆ ಅರ್ಪಿತ ಆಗುತ್ತೆ ಅಂತ ಹೇಳ್ತಾರೆ. ಅರಳಿ ಮರ ಮತ್ತು ಅರಳಿ ಕಟ್ಟೆನ ದೀಪ ಹಚ್ಚಿ ಮುಗಿಸ್ಕೊಂಡು ಇಲ್ಲಿ ಬರ್ತಿದ್ದಂಗೆ ದೇವಸ್ಥಾನದ ಮುಂಭಾಗದಲ್ಲಿ ನಂದಿ ವಿಗ್ರಹ ಮತ್ತು ಈಶ್ವರನ ವಿಗ್ರಹ ಈಗ ನೀವು ನೋಡ್ತಾ ಇರೋದು. ಇದು ಕೂಡ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲ, ಈ ದೇವಸ್ಥಾನದಲ್ಲಿ ಬಹಳ ಸೀರಿಯಲ್ಗಳು ಮತ್ತು ಫಿಲಮ್ಸ್ಗಳ ಶೂಟಿಂಗ್ ಕೂಡ ಈ ದೇವಸ್ಥಾನದಲ್ಲಿ ಮಾಡ್ತಾರೆ. ದೇವಸ್ಥಾನದ ಸುತ್ತ ತುಂಬ ಹಚ್ಚ ಹಸಿರಿನ ಗಿಡ ಮರಗಳು ಇರೋದ್ರಿಂದ ದಿನ ಬೆಳಿಗ್ಗೆನೇ ಜನಗಳು ಇಲ್ಲಿಗೆ ಬಂದು ದೇವ್ರ ದರ್ಶನ ಮಾಡಿಕೊಂಡು ವಾಕಿಂಗ್ ಕೂಡ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೋಗ್ತಾರೆ. ಇಲ್ಲಿ ಜಾಗ ಬಿಡಪ್ಪ ಸಾಕು ಕೀರ್ತಿ. ನಾನು ಆಗಲೇ ಹೇಳಿದಾಗೆ ಈ ದೇವಸ್ಥಾನದ ಸುತ್ತ ಕೂಡ ತುಂಬಾ ವಿಶಾಲವಾದ ಜಾಗ ಇದೆ. ಇಲ್ಲಿ ಕೂಡ ನಾವು ದೇವರ ದರ್ಶನ ಮಾಡಿಕೊಂಡು ಹೊರಗಡೆ ಬರ್ತಿದ್ದ ಹಾಗೆ ಇಲ್ಲಿ ಕೂಡ ಒಂದು ನಂದಿ ಸ್ಟ್ಯಾಚು ಇದೆ. ಇದ್ರ ಕೆಳಗಡೆ ಹೋಗಬೇಕು. ಇಲ್ಲಿ ಕೂಡ ಒಂದು ದೊಡ್ಡದಾದ ಈಶ್ವರನ ಲಿಂಗುವಿನ ಸ್ಟ್ಯಾಚು ಇದೆ, ಲಿಂಗು ಇದೆ. ಇಲ್ಲಿ ನಾವು ಟಿಕೆಟ್ ತೊಗೊಂಡ್ರೆ ಮೇಲೆ ಹತ್ತಿ ಹೋಗಿ ಅಲ್ಲಿ ಲಿಂಗುಗೆ ನಾವು ಹಾಲಿನ ಅಭಿಷೇಕ ಮಾಡ್ಬೋದು. 50 ರೂಪಾಯಿ ಅಷ್ಟೇ ಟಿಕೆಟು. 50 ರೂಪಾಯಿಗೆ ಒಬ್ಬರು ಹೋಗಿ ಮೇಲ್ಗಡೆ ಅಲ್ಲೇ ಅವರೇ ಹಾಲು ಕೊಡ್ತಾರೆ. ಒಂದು ಲೋಟ ಹಾಲು ಅಭಿಷೇಕ ಮಾಡ್ಬೋದು ಲಿಂಗುಗೆ. ಮತ್ತು ಮುಖ್ಯವಾಗಿ ಶಿವರಾತ್ರಿ ಹಬ್ಬದಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅಭಿಷೇಕಗಳು ಎಲ್ಲ ಇಲ್ಲಿ ದೇವರಿಗೆ ಮತ್ತು ಲಿಂಗುವಿನ ಈ ಪ್ರತಿಮೆಗೆ ವಿಶೇಷವಾದ ಅಲಂಕಾರ, ಪೂಜೆ, ಅಭಿಷೇಕಗಳೆಲ್ಲ ನಡೆಯುತ್ತೆ. ನಿನ್ನೆ ಮುಖ್ಯವಾಗಿ ಕಡೆ ಕಾರ್ತಿಕ ಸೋಮವಾರ ಆಗಿದ್ದರಿಂದ ಇಲ್ಲಿ ಪೂಜೆ ಎಲ್ಲ ಇನ್ನೂ ಚೆನ್ನಾಗಿತ್ತು. ಇಲ್ಲಿ ಪ್ರಸಾದ ಕೂಡ ವಿತರಣೆ ಮಾಡ್ತಾ ಇದ್ದಾರೆ. ದೀಪಗಳು, ಅಷ್ಟೊಂದು ದೀಪಗಳು, ಲಕ್ಷಾಂತರ ದೀಪಗಳನ್ನೆಲ್ಲ ನೋಡೋಕ್ಕೆ ಒಂದು ಕಣ್ಣಿಗೆ ಒಂದು ಹಬ್ಬ ಮತ್ತು ಅದೃಷ್ಟ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ನೀವು ಬಿಡುವಾದಾಗ ಒಂದು ಸತಿ ಭೇಟಿ ನೀಡಿ. ತುಂಬಾ ಚೆನ್ನಾಗಿದೆ. ಮನಸ್ಸಿಗೆ ಎಷ್ಟೋ ನೆಮ್ಮದಿ, ಶಾಂತಿ, ಸಮಾಧಾನ ಸಿಗುತ್ತೆ. ಥ್ಯಾಂಕ್ ಯು.